ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನಾನು ಬರೆಯುತ್ತಿರುವ ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು, ಸಂಚಿಕೆ 52. ಕಿರಣ ಹಾಗೆ ಏನೇನೋ ಬಡಬಡಾಯಿಸುತ್ತಿದ್ದನು. ಸೂರ್ಯನ ತೊಡೆಯ ಮೇಲೆ ನಿದ್ರೆಗೆ ಹೋದನು. ಅವನು ಮಲಗಿದ್ದನ್ನು ನೋಡಿ ಸರಿಯಾಗಿ ಮಲಗಿಸಿ ರಗ್ಗು ಹೊದಿಸಿ ಅಡಿಗೆ ಮನೆಗೆ ಹೋದರೆ ಚಿನ್ನು ರೂಮಿಗೆ ಬಂದವಳು. ಇಷ್ಟರ ತನಕ ಎಲ್ಲಿ ಬಾಯಿ ಬಿಡುತ್ತಾನೋ ಎಂದು ಹೆದರಿದ್ದವಳು ಕಿರಣ ಮಲಗಿದ್ದನ್ನು ನೋಡಿ ನಿಡಿದಾದ ಉಸಿರೊಂದನ್ನು ಹೊರದಬ್ಬಿದಳು. ಚಿನ್ನು ಬಾ, ಊಟ ಮಾಡು ಎಂದು ತಟ್ಟೆಗೆ ಅನ್ನ ಹಾಕಿಕೊಂಡು ಬಂದು ಅನ್ನ ಕಲಸಿ ತಂಗಿಯ ಎದುರಿಗೆ ಹಿಡಿದರೆ, ನನಗೆ ಬೇಡ ಅಣ್ಣ, ಹಸಿವಿಲ್ಲ ಎಂದಳು. ನೀನು ಮಾತ್ರೆ ತಿನ್ನಬೇಕು ಎಂದರೆ ಇಷ್ಟನ್ನು ಊಟ ಮಾಡಲೇಬೇಕು ಎಂದು ಬೇಡ ಎಂದರೂ ಬಿಡದೆ ತಿನ್ನಿಸಿದನು. 3 ದಿನದಿಂದ ನಡೆಯುತ್ತಿರುವುದೆಲ್ಲವನ್ನು ನೋಡಿ ಮನಸ್ಸೇಕೋ ರಾಡಿಯಾಗಿದೆ ಅವಳಿಗೆ. ಒಂದೆಡೆ ತನ್ನಣ್ಣ, ಇನ್ನೊಂದೆಡೆ ಕಿರಣ. ಈಗ ಅವಳಿಗೆ ಯಾವ ನಿರ್ಧಾರಕ್ಕೂ ಬರಲು ಸಾಧ್ಯವಾಗುತ್ತಿಲ್ಲ. ಎಲ್ಲವನ್ನು ನೆನೆದವಳಿಗೆ ಮಗ್ಗುಲಿಗೆ ಮಲಗಿದರೂ ಒಂದು ಬದಿಗೆ ಕಣ್ಣೀರು ಹರಿಯುತ್ತಿತ್ತು. ಬೆಳಗ್ಗೆ ಎದ್ದವನಿಗೆ ತಲೆನೋವಿಗೆ ಕಣ್ಣು ಬಿಡಲು ಆಗದೆ ತಲೆ ಹಿಡಿದು ಕುಳಿತಿದ್ದನು. ಮಂಜಾ ಬಾ ಇಲ್ಲಿ ಎಂದನು. ನಿಜವಾಗಿಯೂ ಅವನಿಗೆ ತಾನು ಎಲ್ಲಿದ್ದೀನಿ ಎನ್ನುವ ಪರಿಜ್ಞಾನವೇ ಇರಲಿಲ್ಲ. ನಿನಗೆ ಮಂಜ ಬೇಕಾದರೆ ನಿಮ್ಮ ಮನೆಗೆ ಹೋಗಬೇಕು ಎಂದನು ಸೂರ್ಯ. ಸೂರ್ಯನ ಧ್ವನಿ ಕೇಳಿದವನು ತಟ್ಟನೆ ಕಣ್ಬಿಟ್ಟು ನೋಡಿದವನ ಮುಂದೆ ಸೂರ್ಯ ನಿಂತಿದ್ದ. ನಿನ್ನೆ ನಡೆದ ಘಟನೆಗಳು ಯಾವುವೂ ಸರಿಯಾಗಿ ನೆನಪಿಗೆ ಬರುತ್ತಿಲ್ಲ. ಸೂರ್ಯ, ನಾನು ಇಲ್ಲಿಗೆ ಹೇಗೆ ಬಂದೆ ಎಂದರೆ, ರಾತ್ರಿ ನಿನಗೆ 4 ಕಾಲು ಬಂದಿತ್ತಲ್ಲ, ಅದರಿಂದ ಬಂದೆ. ಹೋಗಿ ಸ್ನಾನ ಮಾಡಿ ಬಾ. ಮೊದಲು ರಾತ್ರಿನೂ ಊಟ ಮಾಡಿಲ್ಲ, ತಿಂಡಿ ಕೊಡ್ತೀನಿ, ತಿಂಡಿ ತಿನ್ನುವಂತೆ ಎಂದನು. ಇವಾಗ ನೆನ್ನೆ ಕುಡಿದಿದ್ದು ನೆನಪಾದವನಿಗೆ ಸೂರ್ಯನಿಗೆ ಮುಖ ತೋರಿಸಲು ನಾಚಿಕೆಯಾದಂತಾಗಿ, ಇಲ್ಲ, ನಾನು ಮನೆಗೆ ಹೋಗ್ತೀನಿ ಎಂದು ಎದ್ದರೆ ಅವನ ಕೈ ಹಿಡಿದವನು, ಮರ್ಯಾದೆಯಿಂದ ನಾನು ಹೇಳಿದ ಹಾಗೆ ಕೇಳು, ಇವತ್ತು ನನ್ನ ಬಿಟ್ಟು ಎಲ್ಲಿಗೂ ಹೋಗುವ ಹಾಗಿಲ್ಲ ಎಂದು ಹೇಳಿ ಅವನೇ ಎಳೆದುಕೊಂಡು ಬಚ್ಚಲ ಮನೆಗೆ ನೂಕಿದನು. ಉಪ್ಪಿಟ್ಟು ಮಾಡಿದವನು ಕಿರಣನಿಗೊಂದು ತಟ್ಟೆಗೆ ಹಾಕಿಕೊಟ್ಟು ಚಿನ್ನುಗೆ ತಿನ್ನಿಸಲು ನಿಂತನು. ಸೂರ್ಯ, ತಿಂಡಿ ತಿನ್ನಲು ಆಗ್ತಿಲ್ಲ ಕಣೋ, ತುಂಬ ತಲೆನೋವುತ್ತಿದೆ ಎಂದರೆ, ಇವರಿಗೂ ತಲೆ ನೋವು ಇದೆ ಎಂದು ಇವತ್ತೇ ಗೊತ್ತಾಗಿದ್ದು ಅಲ್ವಾ ಅಣ್ಣ ಎಂದವಳು. ಮತ್ತೆ ಮುಂದುವರಿಸಿ, ಹೊಟ್ಟೆಗೆ ಊಟ ಇಲ್ಲದೆ ಅಷ್ಟೊಂದು ಕುಡಿದರೆ ಇನ್ನೇನಾಗುತ್ತೆ ಅಣ್ಣ, ಸ್ವಲ್ಪ ಮಜ್ಜಿಗೆ ರೆಡಿ ಮಾಡಿ ಕೊಡು, ತಲೆನೋವು ಕಡಿಮೆಯಾಗುತ್ತದೆ, ಕುಡಿದಿರುವುದು ಇಳಿಯುತ್ತದೆ ಎಂದಳು ಕೋಪದಲ್ಲಿ. ಏನು ಇಷ್ಟೊಂದು ಕೋಪ ಮಾಡಿಕೊಂಡಿದ್ದಾಳೆ? ನಾನು ರಾತ್ರಿ ಅದೇನೇನು ಮಾತನಾಡಿದ್ನೋ ಒಂದೂ ಗೊತ್ತಾಗ್ತಿಲ್ಲ ಎನ್ನುವ ಯೋಚನೆ ಶುರು ಮಾಡಿದನು. ಯಾವತ್ತೂ ಡ್ರಿಂಕ್ಸ್ ಮುಟ್ಟದೇ ಇರುವವನು ನಿನ್ನೆ ಏನೋ ಬೇಜಾರಿಗೆ ಒಂಚೂರು ತಗೊಂಡೆ, ಆದರೆ ನನ್ನ ಮಗಂದು ಅಷ್ಟಕ್ಕೆ ನನ್ನನ್ನು ಕುಣಿಸಿದೆ. ಏನಾಯಿತು, ಹೇಗಿದ್ದೆ, ಏನು ಮಾತಾಡಿದೆ ಎಂದು ಒಂಚೂರೂ ನೆನಪಿಲ್ಲ. ಇವಳು ಬೇರೆ ಬುಸುಗುಡುತ್ತಿದ್ದಾಳೆ. ಸಿಗರೇಟ್ ಸೇದಿದ್ರೆ ಸಹಿಸಲ್ಲ, ಇನ್ನು ನೆನ್ನೆ ಮಾಡಿರುವ ಅವಂತರಕ್ಕೆ ಏನು ಮಾಡ್ತಾಳೋ ಗೊತ್ತಿಲ್ಲ ಎಂದು ಯೋಚನೆಯಲ್ಲಿ ಇದ್ದವನನ್ನು ಸೂರ್ಯನ ಧ್ವನಿ ಎಚ್ಚರಿಸಿತು. ಕಿರಣ, ಏನು ಯೋಚನೆ ಮಾಡ್ತಿದ್ದೀಯಾ? ಬೇಗ ಬೇಗ ತಿನ್ನು, ಬೇಕಿದ್ರೆ ಆಫೀಸಿಗೆ ಹೋಗುವ ದಾರಿಯಲ್ಲಿ ಹಾಸ್ಪಿಟಲ್ಗೆ ಹೋದರಾಗುತ್ತದೆ ಎಂದನು. ನಾನು ಇವತ್ತು ಹಾಸ್ಪಿಟಲ್ಗೆ ಆಫೀಸ್ಗೆ ಬರಲ್ಲ ಸೂರ್ಯ, ನೀನು ಹೋಗು ಎಂದರೆ, ಬೇಡಪ್ಪ, ಏನೂ ಬೇಡ, ಮುಚ್ಕೊಂಡು ನನ್ನ ಜೊತೆ ಆಫೀಸ್ಗೆ ಬಾ. ನಿನ್ನೆ ನಿನ್ನ ಅವತಾರ ನೋಡಿದರೆ ನಿನ್ನ ಒಬ್ಬನನ್ನೇ ಬಿಡಲು ಭಯವಾಗುತ್ತದೆ. ಅಲ್ಲದೆ LKG ಸರ್ ನಿನ್ನೆ ನೀನು ಬಂದಿಲ್ಲ ಅಂತ ಮೇಕ್ ಹಾರಿ ಕೆಳಗಡೆ ಬೀಳ್ತಿದ್ರು. ಇನ್ನು ನೀನು ಇವತ್ತು ಬರಲಿಲ್ಲ ಅಂದರೆ ನಿನ್ನ ಮೇಲಿನ ಕೋಪಕ್ಕೆ ನನ್ನನ್ನು ಉರಿದು ಮುಕ್ತಾರೆ ಅಷ್ಟೇ ಎಂದನು. ಸೂರ್ಯನ ಮಾತಿಗೆ ಪ್ರತಿಯಾಡದೆ ಆಫೀಸಿಗೆ ಹೊರಟನು. ಹೋ, ನೀವು ಇವತ್ತು ಆಫೀಸಿಗೆ ಬಂದಿದ್ದೀರಾ? ಏನೋ ಆಶ್ಚರ್ಯ, ನಾನೆಲ್ಲೋ ಇವತ್ತು ಬರಲ್ವೇನೋ ಎಂದು ತಿಳಿದಿದ್ದೆ. ಯಾವುದಾದರೂ ಬಾರಿನಲ್ಲಿ ಇರ್ತೀರೇನೋ ಅಂತ. ಯಾಕೆ ಅಂದರೆ ಇನ್ನೊಂದು ಕೈ ಏಟು ಮಾಡಬೇಕಲ್ಲ, ಅದಕ್ಕೆ ಬರಲ್ಲ ಎಂದು ತಿಳಿದಿದ್ದೆ. ನೀವು ನೋಡಿದರೆ ಇಷ್ಟು ಬೇಗ ಆಫೀಸಿಗೆ ಬಂದಿದ್ದೀರಾ ಎಂದು ವ್ಯಂಗ್ಯದಿಂದ ನುಡಿದಳು ಸಿಂಚನ. ನಿನ್ನೆ ಕಿರಣನ ಪರಿಸ್ಥಿತಿಯನ್ನು ಕರೆ ಮಾಡಿ ಸೂರ್ಯ ತಿಳಿಸಿದ್ದರಿಂದ ಕೋಪದಲ್ಲಿ ಹಾಗೆ ಹೇಳಿದಳು ಸಿಂಚನ. ಯಾಕೆ ಹೀಗೆ ಮಾತಾಡ್ತಿದ್ದೀಯಾ ಸಿಂಚನ? ನನಗೇನೂ ಅರ್ಥ ಆಗ್ತಿಲ್ಲ ಎಂದು ಮೇಲ್ನೋಟಕ್ಕೆ ಹೇಳಿದರೂ ಸಿಂಚನಾಗೆ ಎಲ್ಲ ಗೊತ್ತಾಗಿದೆ ಎಂದು ಮನಸ್ಸಿನಲ್ಲಿ ಭಯ ಆವರಿಸಿ ಎದ್ದು ನಿಂತನು. ಶಟಪ್ ಕಿರಣ, ನನ್ನ ಬಳಿ ಏನೂ ತಿಳಿದಿಲ್ಲ ಎಂದು ನಾಟಕ ಬೇಡ ಎಂದು ಕೂಗಿದವಳು. ಹೆಣ್ಣು ಮಕ್ಕಳು ಅಂದರೆ ಏನಂತ ತಿಳಿದಿದ್ದೀಯಾ? ನೀನು ಆಟದ ವಸ್ತು ಅಂದುಕೊಂಡಿದ್ದೀಯಾ? ನೀನು ಮಾಡಿರುವ ಕೆಲಸಕ್ಕೆ ನಿನ್ನನ್ನು ಕುತ್ತಿಗೆ ಹಿಡಿಯುವ ಎನಿಸುತ್ತದೆ. ಅವಳಾಗಿದ್ದಕ್ಕೆ ಸುಮ್ಮನೆ ಬಿಟ್ಟಿದ್ದಾಳೆ. ನಾನಾಗಿದ್ದಿದ್ರೆ ಎಂದಿಗೂ ನಿನ್ನನ್ನು ಬಿಡುತ್ತಿರಲಿಲ್ಲ. ನಿನ್ನ ವ್ಯಕ್ತಿತ್ವವನ್ನು ನನ್ನ ದೃಷ್ಟಿಯಲ್ಲಿ ಆಕಾಶದೆತ್ತರ ಇದ್ದೆ. ಅದನ್ನೆಲ್ಲ ಒಂದೇ ದಿನದಲ್ಲಿ ನೆಲಸಮ ಮಾಡಿದೆ ನೀನು. ಈ ರೀತಿ ಮಾಡ್ತೀಯಾ ಎಂದು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಈ ವಿಷಯ ಸೂರ್ಯ ಅವರಿಗೆ ತಿಳಿದರೆ ಅವರ ಪರಿಸ್ಥಿತಿ ಏನಾಗಬಹುದು ಎಂದು ಒಂದು ಬಾರಿ ಯೋಚಿಸಿದ್ದೀಯಾ ಎಂದರೆ, ಸಿಂಚನ, ನಿಲ್ಲಿಸು, ನಾನೇನು ಬೇಕು ಎಂದು ಮಾಡಿದ್ದಲ್ಲ, ನನ್ನ ಮಾತು ಕೇಳು ಎನ್ನುವಷ್ಟರಲ್ಲಿ ಧ್ವನಿಯಲ್ಲಿ ಸತ್ವವೇ ಇರಲಿಲ್ಲ.
ನೋಡು ಸಿಂಚನ, ಅವಳನ್ನು ಇಲ್ಲಿ ಹೃದಯದಲ್ಲಿಟ್ಟು 5 ವರ್ಷದಿಂದ ಪೂಜಿಸುತ್ತಿದ್ದೇನೆ ಗೊತ್ತಾ. ಅದನ್ನೇ ನಿನ್ನೆ ಅವಳ ಬಳಿ ಹೇಳಿದ್ದು. ಈ ವಿಷಯ ನಿಮಗೆ ಯಾರಿಗೂ ಗೊತ್ತಿರಲಿಲ್ಲ. ಅವಳ ವಿಷಯದಲ್ಲಿ ನಾನು ಹುಚ್ಚನಾಗಿದ್ದೇನೆ. ಈ ವಿಷಯವನ್ನು ಹೇಳಲು ಆಗದೆ ಬಿಡಲು ಆಗದೆ ನಾನೆಷ್ಟು ಒದ್ದಾಡಿದ್ದೀನಿ ಗೊತ್ತಾ. ಆದರೆ ನಿನ್ನೆ ಧೈರ್ಯ ಮಾಡಿ ಎಲ್ಲವನ್ನು ಹೇಳಿದರೆ ನಾನೇ ಇಷ್ಟ ಇಲ್ಲ ಅಂತಾಳೆ. ಅವಳಿಗೆ ಎಷ್ಟು ಕೊಬ್ಬಿರಬೇಕು ಎಂದು ಅದೇ ಕೋಪದಲ್ಲಿ ಹೇಳಿದನು. ನೀನು ಹೋಗಿ ಹೇಳಿದ ತಕ್ಷಣ ಅವಳು ಒಪ್ಪಬೇಕಾ? ಅವಳಿಗೂ ಅವಳದೇ ಆದ ಇಷ್ಟ ಇರುತ್ತೆ ಅಲ್ವಾ. ನೀನೇನೋ ಕೋಪಕ್ಕೆ ಅವಳ ಕೈಗೆ ನೋವು ಮಾಡಿದೆ. ನಿನ್ನ ಕೋಪ ಅವಳ ಮೇಲೆ ಹಾಕಿದರೆ ಇವಾಗ ಅವಳ ನೋವನ್ನು ಯಾರ ಮೇಲೆ ಹಾಕ್ತಾಳೆ ಹೇಳು. ಊಟ ತಿನ್ನಲು ಆಗಲ್ಲ, ಬರೆಯಲು ಆಗಲ್ಲ, ಬಟ್ಟೆ ಬದಲಿಸಲು ಆಗಲ್ಲ. ಅವರ ತಾಯಿ ಊರಲ್ಲಿದ್ದಾರೆ. ಅವಳಿಗೆ ಈಗ ಎಷ್ಟು ಕಷ್ಟ ಆಗ್ತಿದೆ ಎಂದು ಯೋಚನೆ ಮಾಡಿದ್ದೀಯಾ? ಸಿಂಚನ, ಮೊನ್ನೆಯಿಂದ ಅದೇ ಯೋಚನೆಯಲ್ಲಿ ಬೆಂದು ಹೋಗಿದ್ದೀನಿ ಗೊತ್ತಾ. ಅದೇ ನೋವಿನಲ್ಲಿ ನಾನು ಡ್ರಿಂಕ್ಸ್ ಮಾಡಿದ್ದು ಎಂದು ಹೇಳಿ ಸಿಂಚನ ಕೈ ಹಿಡಿದು ಸಾರಿ ಸಿಂಚನ, ಐ ಆಮ್ ರಿಯಲಿ ಸಾರಿ ಎಂದನು. ನೀನು ಕುಡಿದರೆ ಅವಳ ನೋವು ಕಡಿಮೆ ಆಗುವುದಿಲ್ಲ ಕಿರಣ. ನಿನ್ನೆ ನೀನು ಕಾಣ್ತಿಲ್ಲ ಅಂತ ಸೂರ್ಯ ಎಷ್ಟು ಟೆನ್ಷನ್ ಮಾಡಿಕೊಂಡಿದ್ದರು ಗೊತ್ತಾ. ಅವರು ಹಾಗಿರುವುದು ನಾನು ಯಾವತ್ತೂ ನೋಡಿರಲಿಲ್ಲ. ಅಷ್ಟೇ ಅಲ್ಲ, ಚಿನ್ನು ಕೂಡ ನಿನ್ನ ಫೋನ್ ನಾಟ್ ರೀಚಬಲ್ ಆಗಿದೆ ಎಂದು ತುಂಬ ಹೆದರಿದ್ದಳು ಗೊತ್ತಾ. ಏನು, ಚಿನ್ನು ಹೆದರಿದ್ಲ? ನನಗೆ ನಂಬಲು ಆಗ್ತಿಲ್ಲ. ಇಷ್ಟ ಇಲ್ಲ ಅಂದ ಮೇಲೆ ನನ್ನ ಚಿಂತೆ ಯಾಕೆ ಅವಳಿಗೆ? ಹಾಗೆ ಹೇಳಬೇಡ ಕಿರಣ. ನನ್ನ ಪ್ರಕಾರ ಚಿನ್ನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದಾಳೆ. ಆದರೆ ಅದನ್ನು ಹೇಳಲು ಭಯ ಅನಿಸುತ್ತೆ. ಅವಳಿಗೆ ಸಮಯ ಕೊಡು, ಅವಳೇ ಹೇಳ್ತಾಳೆ. ನೀನು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಎಂದರೆ. ವಾವ್ ಸಿಂಚನ, ನಿಜ ಹೇಳ್ತಿದ್ದೀಯಾ? ಈ ಮಾತು ನೀನು ಹೇಳ್ತಿದ್ದೀಯಾ? ಚಿನ್ನು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಿದ್ದಾಳ? ಅವಳಿಗೋಸ್ಕರ ಇನ್ನೂ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ ಎಂದು ಅದು ಕ್ಯಾಬಿನ್ ಎನ್ನುವುದನ್ನು ಮರೆತು ಸಿಂಚನಾಳನ್ನು ಹಿಡಿದು ತಿರುಗಿಸಿದನು. ಕಿರಣ ನಿಲ್ಲಿಸು, ಕಿರಣ ನಿಲ್ಲಿಸು, ನನಗೆ ತಲೆ ಸುತ್ತುತ್ತದೆ ಎಂದು ಕೂಗಿದ ಮೇಲೆಯೇ ನಿಲ್ಲಿಸಿದ್ದು. ಮೊದಲು ಅವಳ ಬಳಿ ಕ್ಷಮೆ ಕೇಳು ಎಂದಳು. ಅವಳು ಕ್ಷಮೆ ಖಂಡಿತ ಕ್ಷಮಿಸಲ್ಲ ಜೊಗಮೊಂಡಿ, ಅವಳು ಅಣ್ಣನಿಗಿಂತ ಒಂದು ತೂಕ ಜಾಸ್ತಿ ಎಂದನು. ಹೆಣ್ಣು ಮಕ್ಕಳ ಮನಸ್ಸು ನಿನಗೆ ಅರ್ಥವಾಗುವುದಿಲ್ಲ ಕಿರಣ. ಚಿನ್ನು ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸ್ವಲ್ಪ ಸಮಯ ಕೊಡು, ಖಂಡಿತ ಕ್ಷಮಿಸ್ತಾಳೆ. ಅದಕ್ಕೆ ಹೆಣ್ಣು ಮಕ್ಕಳನ್ನು ಕ್ಷಮೆಯ ಧರಿತ್ರಿ ಎನ್ನುವುದು ಎಂದು ಹೇಳಿ ಸಿಂಚನ ಅಲ್ಲಿಂದ ಹೊರಟರೆ ಇತ್ತ ಕಿರಣ ಸಿಂಚನ ಮಾತುಗಳನ್ನೇ ಮನನ ಮಾಡಿಕೊಂಡು ಕುಳಿತಿದ್ದನು. ಅಲ್ವೇ, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಆ ಹಾಳಾದ ಎತ್ತರದ ಚಪ್ಪಲಿ ಹಾಕಬೇಡ ಎಂದು. ನನ್ನ ಮಾತು ಕೇಳುವುದಿಲ್ಲ ನೀನು. ನೋಡು ಈಗ ಏನಾಗಿದೆ. ಸೂರ್ಯ ಈ ವಿಷಯ ಹೇಳ್ತಿದ್ದ ಹಾಗೆ ನಮ್ಮ ಜೀವವೇ ಹೋದ ಹಾಗಾಯಿತು. ಇಲ್ಲಿ ನೋಡಿದರೆ ಹೀಗೆ ಮಾಡ್ಕೊಂಡಿದ್ದೀಯಾ ಎಂದು ಒಂದೇ ಸಮ ಕೂಗಾಡುತ್ತಿದ್ದರು ಅನ್ನಪೂರ್ಣ. ಸೂರ್ಯ ಕರೆ ಮಾಡಿ ಹೇಳಿದ್ದರಿಂದ ಧರ್ಮೇಗೌಡರು ಅನ್ನಪೂರ್ಣ ಜೊತೆಗೆ ಮಹಿತ್ ಕೂಡ ಬಂದಿದ್ದನು. ಅನ್ನಪೂರ್ಣ ಅವರ ಮಾತಿಗೆ ಅಲ್ಲೇ ಕುಳಿತಿದ್ದ ಕಿರಣನನ್ನು ಸುಡುವಂತೆ ನೋಡಿದಳು. ಅಮ್ಮ, ಬರ್ತಿದ್ದ ಹಾಗೆ ಶುರು ಮಾಡಬೇಡ, ಸುಮ್ಮನಿರು. ಚಪ್ಪಲಿ ಏನು ಮಾಡಿಲ್ಲ, ಪ್ಯಾಂಟಿಗೆ ಬೆರಳು ಸಿಕ್ಕಿ ಹಾಗಾಯಿತು ಎಂದಳು ಮಹಿತ್ ಮಡಿಲಿಗೆ ಮಲಗಿ. ದೊಡ್ಡಮ್ಮ, ಮೊದಲೇ ಅವಳ ಕೈ ನೋವುತ್ತಿದೆ. ನೀನು ಇವಾಗ ಅವಳಿಗೆ ಬೈದರೆ ಬೇಜಾರಾಗ್ತಾಳೆ, ಸುಮ್ಮನಿರು ಎಂದರೆ. ನನ್ನೇ ಸುಮ್ಮನೆ ಮಾಡುತ್ತೀಯ ನೀನು. ಈಗಾಗಲೇ ಅಪ್ಪ ಮಗನ ಮುದ್ದಿನಿಂದ ಅಟ್ಟಕ್ಕೆ ಏರಿದ್ದಾಳೆ. ಇವಾಗ ನೀನೊಬ್ಬನ ಒತ್ತುರಾಗ ಬೇರೆ. ಹೀಗೆ ಆದರೆ ಅವಳನ್ನು ಹಿಡಿಯುವುದು ಆಗುವುದಿಲ್ಲ ಎಂದು ಹೇಳುತ್ತಲೇ ಎಲ್ಲರಿಗೂ ಕಾಫಿ ಕೊಟ್ಟರು. ಅನ್ನಪೂರ್ಣ ಅವರ ಮಾತಿಗೆ ಕಿರಣನ ತುಟಿ ಎರಳಿತು. ಕ್ಷಣದಲ್ಲಿಯೇ ಮತ್ತೆ ನನ್ನಿಂದಾಗಿ ಇವಳು ಬಯಸಿಕೊಳ್ಳುವ ಹಾಗಾಯಿತು ಎಂದು ಮರುಗಿದನು. ಅನ್ನಪೂರ್ಣ, ಮಗು ಮೊದಲೇ ನೊಂದಿದೆ. ಈ ಟೈಮಲ್ಲಿ ನಿಂದೇನು ಮಾತು, ಸುಮ್ಮನಿರು ಎಂದರು ಧರ್ಮೇಗೌಡರು. ನೀವು ಕೂಡ ನನ್ನೇ ಸುಮ್ಮನೆ ಮಾಡ್ತೀರಾ. ನನ್ನ ಮಗ ಆಗಿದ್ದಕ್ಕೆ ನೋಡ್ಕೋತಾ ಇದ್ದಾನೆ. ಬೇರೆಯವರಾಗಿದ್ದರೆ ಅಡಿಗೆ ಮಾಡಿಕೊಂಡು ಇವಳಿಗೆ ತಿನ್ನಿಸಿ ಆಫೀಸಿಗೆ ಹೋಗಿ ಬಂದು ಇಷ್ಟೆಲ್ಲ ಮಾಡ್ತಿದ್ರ. ಇವಳಿಂದ ನನ್ನ ಮಗನಿಗೆ ಎಷ್ಟು ಕಷ್ಟ ಆಗಿರಬೇಕು. ಒಂದು ಸರಿ ಯೋಚಿಸಿದ್ದೀರಾ ಎಂದು ಧರ್ಮೇಗೌಡರ ಬಾಯಿಯನ್ನು ಮುಚ್ಚಿಸಿದರು. ಅಮ್ಮ, ಅವಳು ನಮ್ಮೆಲ್ಲರ ಪುಟಾಣಿ ಅಲ್ವಾ. ಅವಳನ್ನು ನೋಡಿಕೊಳ್ಳದೆ ಇನ್ಯಾರನ್ನು ನೋಡಿಕೊಳ್ಳಬೇಕಾಗುತ್ತೆ ಹೇಳು. ನನಗೇನು ಕಷ್ಟ ಇಲ್ಲ, ಸುಮ್ಮನಿರು ಎಂದನು. ನೋಡ್ದ ಅಮ್ಮ ನಮ್ಮಣ್ಣ ಹೇಗೆ ಎಂದು ಉಬ್ಬು ಹಾರಿಸಿ ನಕ್ಕಳು. ಸೂರ್ಯ, ಇವಳ ಜವಾಬ್ದಾರಿ ಅಂತ ನಿನ್ನ ಜೀವನ ಮರೆತಿದ್ದೀಯ ಕಣೋ. ನಿನಗೂ ವಯಸ್ಸಾಯಿತು, ನಿನಗೂ ಮದುವೆ ವಯಸ್ಸು ಮೀರ್ತಿದೆ. ಅವಳಿಗೋಸ್ಕರ ನೀನು ಕಾಯುವುದು ಸರಿಯಲ್ಲ. ಅದಕ್ಕೆ ಇನ್ನು 6 ತಿಂಗಳಲ್ಲಿ ಅವಳಿಗೆ ಹುಡುಗನನ್ನು ಹುಡುಕಿ ಮದುವೆ ಮಾಡೋಣ. ಆಮೇಲೆ ಆಚೆಗೆ 6 ತಿಂಗಳಿಗೆ ನಿನಗೂ ಹುಡುಕಿ ಮದುವೆ ಮಾಡಿದರೆ ಆಗಲ್ವಾ ಎಂದು ಮಗನನ್ನು ಕೇಳಿದರು ಅನ್ನಪೂರ್ಣ. ಮದುವೆ ಎಂದ ತಕ್ಷಣ ಮಹಿಯ ಮಡಿಲಿನಿಂದ ಎದ್ದವಳು ಕಿರಣನನ್ನು ನೋಡಿದರೆ ಅವನ ನೋಟ ಕೂಡ ಇವಳ ಮೇಲೆಯೇ ಇತ್ತು. ಇಬ್ಬರ ಕಣ್ಣುಗಳು ಬೆರೆತವು. ಅಮ್ಮ, ಇವಾಗ ಯಾಕೆ ಆ ವಿಷಯ, ಮೊದಲು ಅವಳು ಹುಷಾರಾಗಲಿ ಎಂದು ಮಾತು ಮರೆಸಿದನು. ಅಮ್ಮ, ಅವತ್ತೇ ಹೇಳಿದ್ದೀನಿ ನಾನಿನ್ನು ಓದಬೇಕು, ಬೇಕಿದ್ರೆ ಅಣ್ಣನಿಗೆ ಬೇಗ ಮದುವೆ ಮಾಡು ಎಂದು ಮತ್ತೆ ಅದೇ ವಿಷಯ ಮಾತಾಡ್ತೀಯಲ್ಲ ಎಂದರೆ. ಚಿನ್ನು, ಮದುವೆಯಾದ ಮೇಲೂ ಓದಬಹುದು ಎಂದು ಬಾಯಿ ಮುಚ್ಚಿಸಿದರು ಅನ್ನಪೂರ್ಣ.
ಅಮ್ಮ ಏನು ಅಡಿಗೆ ಮಾಡ್ತೀಯಾ? ಏನು ಸಾಮಾನುಗಳನ್ನು ತರಬೇಕು ಹೇಳು, ತರ್ತೀನಿ ಎಂದರೆ, ಅಮ್ಮ ಚಿಕನ್ ಸಾಂಬಾರು ಮಾಡಿ ಮುದ್ದೆ ಮಾಡು ಎಂದಳು ತಟ್ಟನೆ. ಸರಿ ಸೂರ್ಯ, ಚಿಕನ್ ತಗೊಂಡು ಬಾ, ಅದನ್ನೇ ಮಾಡ್ತೀನಿ ಎಂದರು ಅನ್ನಪೂರ್ಣ. ಮಹಿ ಬಾ, ನಿಂಗೆ ಸಿಟಿ ತೋರಿಸ್ತೀನಿ ಎಂದು ಸೂರ್ಯ ಹೇಳಿದರೆ, ಮಹಿ ನನ್ನ ಜೊತೆನೇ ಇರ್ತಾನೆ, ನೀನು ಹೋಗು ಅಣ್ಣ ಎಂದಳು. ಲೇ ಯಾವಳೆ ನೀನು? ನನ್ನ ಶತ್ರು ನೀನೇ ಇರಬೇಕು. ಅಪರೂಪಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ, ಸಿಟಿಯನ್ನು ನೋಡಬೇಡ ಅಂತ ತಡೆಯುತ್ತಿದ್ದೀಯ. ಮೊದಲೇ ನಮ್ಮ ಅಪ್ಪನ ಹತ್ರ ಬೈಸ್ಕೊಂಡು ಬಂದಿದ್ದೀನಿ. ಬೈಸ್ಕೊಂಡಿದ್ದಕ್ಕೂ ಸಾರ್ಥಕ ಆಗೋದು ಬೇಡವಾ? ನಿನ್ನ ಜೊತೆ ಆಮೇಲೆ ರಾತ್ರಿ ಎಲ್ಲ ಮಾತಾಡ್ತೀನಿ. ಇವಾಗ ಅಣ್ಣನ ಜೊತೆ ಸಿಟಿಯನ್ನು ಒಂದು ರೌಂಡ್ ಸುತ್ತಿಕೊಂಡು ಬರ್ತೀನಿ, ಬಾ ಅಣ್ಣ ಎಂದು ಅವನೇ ಮುಂದೆ ಹೋದನು. ಅವನ ಮಾತಿಗೆ ಎಲ್ಲರೂ ಜೋರಾಗಿ ನಕ್ಕರು. ಅನ್ನಪೂರ್ಣ ಅವರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಲು ನಿರತರಾಗಿದ್ದರೆ ಸೂರ್ಯ ಕಿರಣ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಹೊರಗೆ ಗಾಳಿಗೆ ಮೈಯೊಡ್ಡಿ ನಿಂತು ಮಹಿ ಜೊತೆ ಮಾತನಾಡುತ್ತಿದ್ದಳು. ಚಿನ್ನು, ನಾನೊಂದು ಮಾತು ಹೇಳ್ತೀನಿ, ಬೇಜಾರಾಗಬೇಡ ಎಂದು ಪೀಠಿಕೆ ಹಾಕಿದನು. ಏನೋ ಇವತ್ತು ವಿಚಿತ್ರವಾಗಿ ಮಾತಾಡ್ತಿದ್ದೀಯಾ, ಅದೇನು ನೇರವಾಗಿ ಹೇಳು ಎಂದಳು. ಚಿನ್ನು, ಯಾಕೋ ನೀನು ಬದಲಾಗಿದ್ದೀಯಾ ಅನ್ನಿಸ್ತಿದೆ. ನೀನು ಊರಲ್ಲಿ ಇದ್ದ ಹಾಗಿಲ್ಲ, ನಿನ್ನಲ್ಲಿ ಏನೋ ಬದಲಾವಣೆ ಕಾಣುತ್ತಿದೆ. ಮುಖದಲ್ಲಿ ಮೊದಲಿದ್ದ ಕಳೆ ಕಾಣುತ್ತಿಲ್ಲ ಎಂದನು. ಹಾಗೇನಿಲ್ಲ ಮಹಿ, ಇಲ್ಲಿಯ ವಾತಾವರಣ ಹಿಡಿಸುತ್ತಿಲ್ಲ. ಊರಿನಲ್ಲಿರುವ ಖುಷಿ ಇಲ್ಲಿ ಇರಲ್ಲ. ಮತ್ತು ಕಾಲೇಜು, ಮನೆಯ ಕೆಲಸ, ಅದಕ್ಕೆ ಸ್ವಲ್ಪ ಸಣ್ಣ ಆಗಿದ್ದೀನಿ. ಅದಕ್ಕೆ ನಿನಗೆ ಹಾಗೆ ಅನಿಸುತ್ತಿದೆ ಅಷ್ಟೇ ಎಂದಳು. ಅಷ್ಟೇನಾ? ನಿಜ ಹೇಳ್ತಿದ್ದೀಯ ನೀನು? ಯಾಕಂದರೆ ನೀನು ನನ್ನ ದೊಡ್ಡಪ್ಪನ ಮಗಳು ಅನ್ನುವುದಕ್ಕಿಂತ ನನ್ನ ಬೆಸ್ಟ್ ಫ್ರೆಂಡ್. ನಿನ್ನಲ್ಲಾಗುವ ಬದಲಾವಣೆ ಕೂಡ ನನಗೆ ಗೊತ್ತಾಗುತ್ತದೆ. ಅದಕ್ಕೆ ಕೇಳಿದೆ. ಆ ಥರ ಏನಾದರೂ ಇದ್ದರೆ ಹೇಳಿಕೊ ಎಂದನು ಮಹಿ. ಮಹಿ ಮಾತು ಕೇಳಿ ಯಾಕೋ ದುಃಖ ಉಮ್ಮಳಿಸಿ ಬಂತು. ಒಡನೆಯೇ ಅವನನ್ನು ತಬ್ಬಿ, ಥ್ಯಾಂಕ್ಸ್ ಮಹಿ. ಅಮ್ಮ ಅಪ್ಪ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡಿದ್ದೆ ಅಷ್ಟೇ. ಬಾ, ಅಮ್ಮ ಊಟಕ್ಕೆ ಕರೆಯುತ್ತಿದ್ದಾರೆ ಎಂದು ಹೇಳಿ ಒಳ ಕರೆದುಕೊಂಡು ಹೋದಳು. ಮುಂದುವರಿಯುವುದು.